ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವ್ರವ್ರಿಗೆ ಎಲ್ಲರಿಗೂ ಧರ್ಮ ಅಂತಾರೆ ಒಳ್ಳೆಯದಾಗಲಿವ್ರೆ. ಗುರುಗಳೇ ನೀವೆಲ್ಲಿ ಸಿಗ್ತೀರಾ? ಗುರುಗಳೇ ನೀವೆಲ್ಲಿರೋದು? ಗುರುಗಳೇ ನಾನು ಅಲ್ಲಿಗೆ ಬಂದುಬಿಡ್ತೀನಿ. ಈ ರೀತಿ ಸಾಕಷ್ಟು ಮಂದಿ ಹೇಳಿದ್ದಾರೆ ನನಗೆ. ಗುರುಗಳೇ ಎಲ್ಲಿ ಸಿಗ್ತೀರಾ? ಗುರುಗಳೇ ನೀವು ಎಲ್ಲಿದ್ದೀರಾ? ಗುರುಗಳೇ ನೀವು ಯಾವ ಊರು? ಗುರುಗಳೇ ನಿಮ್ಮ ಹೆಸರೇನು? ಗುರುಗಳೇ ನಿಮ್ಮ ಫೋನ್ ನಂಬರು ಸ್ಕ್ರೀನ್ ಮೇಲೆ ಹಾಕಿ. ಸ್ಕ್ರೀನ್ ಮೇಲೆ ನಿಮ್ಮ ಫೋನ್ ನಂಬರ್ ಹಾಕಿ. ಸ್ಕ್ರೀನ್ ಮೇಲೆ ವಿಡಿಯೋ ಮೇಲೆ ನಿಮ್ಮ ಫೋನ್ ನಂಬರ್ ಹಾಕಿ, ನಿಮ್ಮ ಅಡ್ರೆಸ್ ಹಾಕಿ. ಗುರುಗಳೇ ಈ ರೀತಿ ತುಂಬ ಜನ ಕೇಳ್ತಾನೆ ಇದ್ದಾರೆ. ಆದರೆ ನಾನು ಇನ್ನೂ ಸ್ಕ್ರೀನ್ ಮೇಲೆ ಹಾಕಿಲ್ಲ, ಯಾವುದೋ ಒಂದೊಂದು ಪೋಸ್ಟಲ್ಲಿ ಹಾಕ್ತೀನಿ. ಹಾಗೆ ನಾನು ಅಡ್ರೆಸ್ಸು ಯಾರಿಗೂ ಕೊಟ್ಟಿಲ್ಲ, ಯಾರೋ ಒಬ್ಬರಿಬ್ಬರಿಗೆ ಗೊತ್ತಿದೆ. ಆದರೆ ಎಲ್ಲಿ ಸಿಗ್ತೀರಾ ಈ ಥರ ಕೇಳ್ತಾನೆ ಇರ್ತಾರೆ. ಇಲ್ಲ ನಾನು ಅಲ್ಲಿ ಬಂದುಬಿಡ್ತೀನಿ ಅಡ್ರೆಸ್ ಕೊಡಿ ಅಂತಾನೆ ಇರ್ತಾರೆ. ನಿಮ್ಮ ಲೊಕೇಶನ್ ಕೊಡಿ ಅಂತ ಹೇಳ್ತಾನೇ ಇರ್ತಾರೆ. ನೋಡಿ, ನಾನು ಯಾರಿಗೂ ಲೊಕೇಶನ್ ಕೊಡೋ ಸ್ಥಿತಿಯಲ್ಲಿ ಇವತ್ತಿಲ್ಲ. ನಾನು ಅಡ್ರೆಸ್ ಕೊಡೋ ಸ್ಥಿತಿಯಲ್ಲೂ ನಾನಿಲ್ಲ. ಕ್ಷಮಿಸ್ಬಿಡಿ, ತಪ್ಪಾಗಿದ್ರೆ ಕ್ಷಮಿಸಿ. ಸಮಯ ಬಂದಾಗ ಖಂಡಿತ ನಾನು ಆಗಾಗ ಅಲ್ಲಲ್ಲಿ ಕಾಣಿಸ್ಕೊಳ್ತೀನಿ. ಯಾರಿಗಪ್ಪ ಅಂದರೆ ಅವರು ನನ್ನ ಭಕ್ತರಿರ್ಬೋದು, ಅಭಿಮಾನಿಗಳಿರ್ಬೋದು, ಒಳ್ಳೆಯವರಿರ್ಬೋದು, ಕೆಟ್ಟವರಿರ್ಬೋದು, ಮಿತ್ರರಿರ್ಬೋದು, ಶತ್ರುಗಳು ಇರ್ಬೋದು. ನಾನು ಆಗಾಗ ಅಲ್ಲಲ್ಲಿ ಕಾಣಿಸ್ಕೊಳ್ತೀನಿ. ನಮ್ಮದು ದೀಕ್ಷಾ ಕಾರ್ಯಕ್ರಮಗಳಿರುತ್ತೆ. ತಿಂಗಳಿಗೆ 1, 2 ಅಥವಾ 2 ತಿಂಗಳಿಗೆ 1 ಈ ಥರ ಒಂದೊಂದು ದೀಕ್ಷಾ ಕಾರ್ಯಕ್ರಮಗಳಿರುತ್ತೆ. ಅದು ನಮ್ಮ ಶಿಷ್ಯರ ಮನೆಗಳು, ನಮ್ಮ ಶಿಷ್ಯರಿಗೆ ಬೇಕಾದ ಸ್ಥಳಗಳಲ್ಲಿ. ಈಗಾಗಲೇ ನಾವು ಟಿ ನರಸೀಪುರದಲ್ಲಿ ದೀಕ್ಷಾ ಕಾರ್ಯಕ್ರಮ ಅಲ್ಲಿ ಕೊಟ್ಟಿದ್ದೀವಿ, ರಾಮನಗರದಲ್ಲಿ ಕೊಟ್ಟಿದ್ದೀವಿ, ಹಾಗೆ ಚಿತ್ರದುರ್ಗ ಹತ್ರ ಕೊಟ್ಟಿದ್ದೀವಿ. ಆ ಸಮಯಗಳಲ್ಲಿ ಕೆಲವರೆಲ್ಲ ನನ್ನನ್ನು ನೋಡಿದ್ದಾರೆ, ಅಲ್ಲಿ ನನಗೆ ಭೇಟಿ ಆಗಿದ್ದಾರೆ. ಈಗ ನಾನು ಬೆಂಗಳೂರಲ್ಲಿ 5ನೇ ತಾರೀಕು ಇರ್ತೀನಿ. ಬೆಂಗಳೂರಲ್ಲಿ 6ನೇ ತಾರೀಕು ರಾಮಹಳ್ಳಿ, 6ನೇ ತಾರೀಕು ಬೆಂಗಳೂರು ಹತ್ರ ದೊಡ್ಡಾಲದ ಮರ ಬರುತ್ತೆ, ಕೆಂಗೇರಿ ಬರುತ್ತೆ. ಬೆಂಗಳೂರಲ್ಲಿ ಕೆಂಗೇರಿ ಬರುತ್ತೆ, ಕೆಂಗೇರಿ ಹತ್ರ ದೊಡ್ಡಾಲದ ಮರ, ಆ ಕಡೆ ರಾಮಹಳ್ಳಿ ಬರುತ್ತೆ. ಮುಕ್ತಿನಾಗ ಕ್ಷೇತ್ರ ಅಲ್ಲಿ ರಾಮಹಳ್ಳಿನಲ್ಲಿ ಒಂದು ಕಡೆ ಮುಕ್ತಿನಾಗ ಇದೆ, ಇನ್ನೊಂದು ಕಡೆ ಶ್ರೀ ಸದ್ಗುರು ಸಿದ್ಧಾರೂಢ ಮಠ. ಅಲ್ಲಿ ಶ್ರೀ ಡಾಕ್ಟರ್ ಆರೂಢ ಭಾರತಿ ಸ್ವಾಮೀಜಿಗಳು ಮಠಾಧಿಪತಿಗಳಾಗಿದ್ದಾರೆ. ಅಲ್ಲಿ ಈಗಾಗಲೇ ಆ ಒಂದು ಸ್ಥಳ ಏನಿದೆ, ಮಠ ಆಶ್ರಮ ಏನಿದೆ, ಅದ್ರ ಬಗ್ಗೆ ನಾನು 2 ವೀಡಿಯೋ ಅಪ್ಲೋಡ್ ಮಾಡಿ, 2-3 ವೀಡಿಯೋಗಳು ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ. ರಾಮಹಳ್ಳಿ ಸಿದ್ಧಾರೂಢ ಮಠ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಈಗ ಏನಪ್ಪ ಹೇಳೋಕ್ಕೆ ಬಂದಿದ್ದೀನಿ ಅಂದರೆ, ಇಲ್ಲಿ 2 ವಿಚಾರ ಹೇಳ್ತೀನಿ. ಒಂದು, ನಾನು ಬೆಂಗಳೂರಲ್ಲಿ ಯಾರ್ಯಾರು ನಾನು ನೋಡ್ಬೇಕಂತಿದ್ದಾರೆ ಅವ್ರು ನೋಡಬೇಕಂದ್ರೆ ನೀವು ನನ್ನ ಲೊಕೇಶನ್ ಇಟ್ಕೊಂಡು ಬರ್ಬೋದು, ಅಥವಾ ಕಾಲ್ ಮಾಡಿ ತಿಳ್ಕೊಬೋದು. ನಾನಿರೋ ಜಾಗ ಎಲ್ಲ ನೀವು ಈಗಿರುತ್ತೆ, ನಾನು ಎಲ್ಲಿ ಮೀಟ್ ಆಗ್ತೀನಿ ಅಂತ. ಕನಿಷ್ಠ ನಾನು 5 ದಿನ ಇರ್ತೀನಿ. ಎಷ್ಟು? 5 ಡೇಸ್, 5 ದಿನ ಇರ್ತೀನಿ. ಅದರ ಫುಲ್ ಡೀಟೇಲ್ ಟೈಮ್ ಟೇಬಲ್ ನಾನೀಗ ನಿಮಗೆ ಕೊಡ್ತೀನಿ, ನಾನು ಎಲ್ಲೆಲ್ಲಿ ಸಿಗ್ತೀನಿ ಅಂತ. ಬರೋರು ಬರ್ಬೋದು, ಸರಿನಾ? ಒಂದು ಆಪ್ಷನ್. ಆದರೆ ಬರೋರು ಒಳ್ಳೆ ಥರ ಬನ್ನಿ, ಎಣ್ಣೆ ಹೊಡ್ಕೊಂಡು ಬರಬೇಡಿ, ಫುಲ್ಲಾಗಿ ಎಣ್ಣೆ ಹೊಡ್ಕೊಂಡು ಬರಬೇಡಿ ದಯವಿಟ್ಟು. ಹಾಗೆ ಬಂದವರು ಜಗಳ ಮಾಡಬೇಡಿ. ಒಂದು ವೇಳೆ ಎಣ್ಣೆ ಹೊಡ್ಕೊಂಡೇ ಬರ್ತೀರಾ, ಬಂದ್ಕೊಳ್ಳಿ, ನಾನು ಬೇಡನಲ್ಲ. ಯಾವ ಕಾರಣಕ್ಕೂ ಸೈಲೆಂಟಾಗಿರಬೇಕು, ಗಪ್ ಚಪ್ ಅಂತಿರಬೇಕು. ಯಾರಿಗೂ ಅಲ್ಲಿ ತೊಂದರೆ ಮಾಡಬಾರ್ದು, ಯಾರಿಗೂ ಮುಜುಗರ ಉಂಟು ಮಾಡಬಾರ್ದು, ಯಾರ್ದು ಮರ್ಯಾದೆ ತೆಗಿಬಾರ್ದು. ಅದಕ್ಕೆ ಎಣ್ಣೆ ಹೊಡೋದು ಬೇಡ ಬಿಡ್ರಿ. 1-2 ದಿನ ಎಣ್ಣೆ ಹೊಡೆದಿದ್ರೆ ಏನಾಗುತ್ತೆ, ಬಂದುಬಿಡಿ. ಹಾಗೆ ನಾನ್ ವೆಜ್ ತಿನ್ಕೊಂಡು ಬರಬಾರ್ದು. ಇವೆರಡು. ಹಾಗೆ ಮೋಸ ವಂಚನೆ ಮಾಡೋಕ್ಕೂ ಬರಬಾರ್ದು. ಇದು 3ನೇದು. ಬನ್ನಿ, ಅಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಇದೆ. ಏನು ಒಳ್ಳೆ ಕಾರ್ಯಕ್ರಮ ಇದೆ, ಅದರಲ್ಲಿ ನಾನು ಭಾಗಿಯಾಗ್ತಾಯಿದ್ದೀನಿ. ನೀವು ಬನ್ನಿ, ನನ್ನನ್ನು ನೋಡಿ, ಮಾತಾಡಿಸಿ, ಆಶೀರ್ವಾದ ತಗೊಳ್ಳಿ, ನಿಮ್ಮದು ಸಲಹೆಗಳು ಕೊಡಿ. ನಿಮ್ಮಿಂದ ನನಗೂ ಉಪಯೋಗ ಆಗ್ಬೋದು, ನನ್ನಿಂದ ನಿಮಗೂ ಉಪಯೋಗ ಆಗ್ಬೋದು, ಅಥವಾ ಬೇರೆಯವರಿಂದ ನಿಮಗೆ ಉಪಯೋಗ ಆಗ್ಬೋದು. ಅಥವಾ ದೈವ ಗುರು ಸದ್ಗುರು ಅಲ್ಲಿನ ಸ್ಥಾನಶಕ್ತಿ, ರಾಮಹಳ್ಳಿ ಮಠ ಮಂದಿರ ಏನಿದೆ ಅಲ್ಲಿನ ಸ್ಥಾನಶಕ್ತಿ, ಪಾಲಕಶಕ್ತಿ, ಕ್ಷೇತ್ರ ಪಾಲಕಶಕ್ತಿ, ಗುರು ದೈವ ಮಾತಾಪಿತಾ ಪೂರ್ವಶಕ್ತಿಯಲ್ಲಿ ಅಲ್ಲಿನ ಒಂದು ಶಕ್ತಿ, ದಿವ್ಯ ಶಕ್ತಿ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರುತ್ತೆ ಅನ್ನೋದು ನನ್ನ ನಂಬಿಕೆ.
ಬಂದರೆ ಆ ಒಂದು ಕಾರ್ಯಕ್ರಮ ಸೇವೆಗಳಲ್ಲಿ ಭಾಗಿಯಾದರೆ ಖಂಡಿತ ನಿಮ್ಗೆ ಆಶೀರ್ವಾದ ಇರುತ್ತೆ, ಯಾವುದೇ ಡೌಟ್ ಬೇಡ. ಹಾಗೆ ನಿಮಗೆ ಒಳ್ಳೆ ಆರೋಗ್ಯ ಭಾಗ್ಯ ಲಭಿಸುತ್ತೆ, ಒಳ್ಳೆ ವ್ಯವಹಾರದಲ್ಲಿ ಒಳ್ಳೆ ಬೆಳಿತೀರ, ಮೇಲ್ಮಟ್ಟಕ್ಕೆ ಬೆಳಿತೀರ. ಹಾಗೆ ನಿಮ್ಗೆ ಒಳ್ಳೆ ರಕ್ಷಣೆ ಇರುತ್ತೆ. ಹಾಗೆ ನಿಮ್ಮ ಮಾನಸಿಕ ದೌರ್ಬಲ್ಯ ಒತ್ತಡಗಳಿಂದ ಮುಕ್ತರಾಗ್ತೀರ. ಸುಖ, ಸಂತೋಷ, ಆನಂದ, ಆರೋಗ್ಯ ಭಾಗ್ಯ, ಹಾಗೆ ಮುಕ್ತಿ, ಜೀವನ ಮುಕ್ತಿ, ಮೋಕ್ಷ ನಿಮ್ಗೆ ಲಭಿಸುತ್ತೆ, ಅದರಲ್ಲಿ ಸಂದೇಹ ಬೇಡ. ಓಕೆ, ಅಲ್ಲಿ ಏನು ಕಾರ್ಯಕ್ರಮ ಅನ್ನೋದನ್ನು ನಾನು ಹೇಳ್ಬಿಡ್ತೀನಿ. ನಾನು ಟೈಮ್ ಟೇಬಲ್ ಹೇಳ್ಬಿಡ್ತೀನಿ, ಎಲ್ಲೆಲ್ಲಿ ಹೇಗಿರ್ತೀನಿ ಅಂತ ಒಂದು ಸಾರಿ ತಿಳ್ಕೊಬಿಡಿ. ನೋಡಿವ್ರೆ, ಮೊದಲು ನೀವು ಅಲ್ಲಿ ಏನು ಕಾರ್ಯಕ್ರಮ ಅಂತ ತಿಳ್ಕೊಬಿಡೋಣ. ಈಗ ಮಠ ತಿಳ್ಕೊಂಡ್ರಿ, ಸಿದ್ಧಾರೂಢರ ಮಠ. ಅಲ್ಲಿ ಕಾರ್ಯಕ್ರಮ ಏನಪ್ಪ ಅಂದರೆ, ಸಿದ್ಧಾರೂಢರ ಬಗ್ಗೆ ನೀವು ಕೇಳಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನೀವು ಕೇಳಿದಿರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಹಾಗೆ ಶಿರಡಿ ಸಾಯಿಬಾಬಾ, ಪುಟವತಿ ಸಾಯಿಬಾಬಾ, ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ, ಹಾಗೆ ಮಂಟೆ ಸ್ವಾಮಿ, ಹಾಗೆ ಮಹಾದೇವ ಸ್ವಾಮಿ, ಹಾಗೆ ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ, ಹಾಗೆ ಇನ್ಯಾರು ಬರ್ತಾರೆ, ಹೀಗೆ ಮಹಾದೇವ ಸ್ವಾಮಿ, ನಂಜುಂಡ ಸ್ವಾಮಿ, ಹೀಗೆ ಯಾರ್ಯಾರೋ ಸಿದ್ದೇಶ್ವರರು ಇರ್ಬೋದು. ಆಮೇಲೆ ಶ್ರೀ ರೇಣುಕಾ ಚಾರ್ಯ ಇರ್ಬೋದು, ಕಾಶಿನಲ್ಲೆಲ್ಲ ಇರ್ತದೆ ಅವ್ರದ್ದು ಪೀಠಗಳು, ಇಲ್ಲಿ ಇದೆ. ಹಾಗೆ ಬಾಲಗಂಗಾಧರನಾಥ ಸ್ವಾಮಿ ಇರ್ಬೋದು, ನಿರ್ಮಲಾನಂದ ಸ್ವಾಮಿ ಇರ್ಬೋದು, ಹಾಗೆ ಸಿದ್ಧಗಂಗಾ ಶ್ರೀಗಳಿರ್ಬೋದು, ನಾನಾ ರೀತಿಯ ಸ್ವಾಮೀಜಿಗಳು, ಮಠಾಧಿಪತಿಗಳು, ಇನ್ನೊಂದು ಮತ್ತೊಂದು ನಿಮಗೆಲ್ಲ ಗೊತ್ತಿರುತ್ತೆ. ಹಾಗೆ ಸಿದ್ಧಾರೂಢ ಸ್ವಾಮಿಗಳು ಇವರು 1868 ಆ ಒಂದು ಇಸ್ವಿನಲ್ಲಿ, ಆಮೇಲೆ 1900ನೇ ಇಸ್ವಿನಲ್ಲಿ ಒಳ್ಳೆಯ ಯುವಕರಾಗಿರ್ತಾರೆ. ಆದರೆ ಬಾಲ್ಯದಲ್ಲಿ ಅವರು ಚಿಕ್ಕ ಮಗುವಿನಲ್ಲಿ ಹುಟ್ಟಿದ್ದಲ್ಲಿ ಚಳಕಾಪುರ ಎಲ್ಲಿ ಹುಬ್ಬಳ್ಳಿ ಬರ್ತಾ ಗೊತ್ತಾಯ್ತಲ್ಲ. ಹುಬ್ಬಳ್ಳಿನಲ್ಲಿ ಇವ್ರದ್ದು ಮಠ ಇದೆ, ಹೆಡ್ ಕ್ವಾರ್ಟ್ರ್ ಇವ್ರದ್ದು, ಅಲ್ಲಿ ಮೂಲಸ್ಥಾನ ಚಳಕಾಪುರ, ಗೊತ್ತಾಯ್ತಲ್ಲ. ಹುಟ್ಟಿದ್ದೆಲ್ಲ ಬೆಳೆದಿದ್ದು ಅಷ್ಟೇ. ಆಮೇಲೆ ಚಿಕ್ಕ ಹುಡುಗರಲ್ಲೇ ಇವರು ಸ್ಕೂಲ್ಗೆ ಹೋಗ್ತಾರೆ. ಆದರೆ ಇವ್ರಿಗೆ ಗುರುಗಳಿಗೆ ಪಾಠ ಮಾಡಿ ತಿರುಮಂತ್ರ ಹಾಕಿ ಹೊರಟೋಗ್ತಾರೆ. ತಿರುಮಂತ್ರ ಯಾಕೆ ಹಾಕಿದ್ರೋ ನನಗೆ ಗೊತ್ತಿಲ್ಲಪ್ಪ, ಗುರುಗಳಿಗೆ ಪಾಠ ಮಾಡಿ ಹೊರಟೋಗ್ತಾರೆ. ತಿರುಮಂತ್ರ ಅಂದರೆ ಒಳ್ಳೆ ರೀತಿಯಲ್ಲಿ ರೀ, ಕೆಟ್ಟ ರೀತಿಯಲ್ಲ, ಹಂಗೆ ತಿಳ್ಕೊಬೇಡ್ರಿ. ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ತಪ್ಪೇನಿಲ್ಲ. ಕೆಲವು ಗುರುಗಳಿಗೆ ಅಷ್ಟೊಂದು ಗೊತ್ತಿರಲ್ಲ, ಪಾಪ ಅವ್ರ ಗುರುಗಳೇ, ಅವ್ರಿಗೇನೋ ಇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇವರು ದೈವಾನಾಂಶ ಸಂಭೂತರಿರ್ತಾರೆ, ಅದಕ್ಕೆ ಇವ್ರು ಪಾಠ ಮಾಡಿರ್ತಾರೆ. ಅದನ್ನು ನಾವು ತಿರುಮಂತ್ರ ಅನ್ಕೋಬಾರ್ದು, ಗೊತ್ತಾಯ್ತಲ್ಲ. ಏನೋ ಒಂದು ತಿಳುವಳಿಕೆ ಕೊಟ್ಟಿರ್ತಾರೆ. ಆಮೇಲೆ ಸ್ಕೂಲ್ ಬಿಟ್ಬಿಡ್ತಾರೆ, ಸ್ಕೂಲ್ಗೆ ಹೋಗಲ್ಲ, ಬರೀ ಚಿಕ್ಕ ಹುಡುಗನಲ್ಲೇ, ಪ್ರೈಮರಿನಲ್ಲೇ. ಆಮೇಲೆ ಏನು ಮಾಡ್ತಾರೆ, ಇವ್ರಿಗೆ ಯಾರೋ ಅವರವರೇ ಒಬ್ಬರು ರಿಲೇಟಿವ್ ಸ್ವಲ್ಪ ಪಾಠ ಹೇಳ್ಕೊಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಸ್ವಲ್ಪ 15 ವಯಸ್ಸು 16 ವಯಸ್ಸಿಗೆ ಬಂದಮೇಲೆ ಅವ್ರ ಅಪ್ಪ ಅಮ್ಮ ಜೊತೆ ಯಾವಾಗಲೂ ಹುಬ್ಬಳ್ಳಿನಲ್ಲಿ ಇರ್ತಕ್ಕಂಥ ಇಲ್ಲಿ ಇರ್ತಕ್ಕಂಥ ಒಳ್ಳೆಯ ಮಠಗಳಿಗೆ, ಮಂದಿರಗಳಿಗೆ ಅವ್ರ ಅಪ್ಪ ಅಮ್ಮ ಜೊತೆ ಹೋಗ್ತಿರ್ತಾರೆ. ಆಮೇಲೆ ಮಠಗಳಲ್ಲಿ ಗುರುಗಳು ಇನ್ನೊಬ್ಬರು ಮತ್ತವರು ಸಂಪರ್ಕ ಆಗುತ್ತೆ. ಆಮೇಲೆ ಇವರೇನು ಮಾಡ್ತಾರೆ, ದೇಶ ಎಲ್ಲ ಸುತ್ತುತ್ತಾರೆ. ಕಾಶಿ, ಆಮೇಲೆ ಕಾಶ್ಮೀರ, ಸಿಂಧೂ ನದಿ, ಆಮೇಲೆ ದ್ವಾರಕಾ, ತಿರುಪತಿ, ಧರ್ಮಸ್ಥಳ, ಹಾಗೆ ಇತ್ಯಾದಿ ಇಡೀ ಬಾಂಗ್ಲಾದೇಶದಿಂದ ಹಿಡಿದು ಈ ಕಡೆ ಗುಜರಾತಿಂದ ಹಿಡಿದು ಈ ಕಡೆ ಕನ್ಯಾಕುಮಾರಿಯಿಂದ ಹಿಡಿದು ಈ ಕಡೆ ಕಾಶ್ಮೀರವರೆಗೂ ಎಲ್ಲ ಕಡೆಯವರು ಸುತ್ತುತ್ತಾರೆ. ಎಲ್ಲ ದೇವಸ್ಥಾನಗಳು ನೋಡ್ತಾರೆ. ಅದು ಕೇದಾರ್ನಾಥ, ಅಮರನಾಥ, ಇನ್ನೊಂದು ಮತ್ತೊಂದು ಎಲ್ಲ ಕಡೆ ಸುತ್ತಾರೆ ಬಿಡಿ. ಎಲ್ಲ ಕಡೆ ಗುರುಗಳು, ಹಿಮಾಲಯ ಇರ್ಬೋದು, ಇನ್ನೆಲ್ಲ ಇರ್ಬೋದು, ಕಾಡು ಮೇಡು ಅಲ್ತ ಗುರುಗಳ ಹತ್ರ ಅವರು ಪಾಠ ಕಲಿತಾರೆ. ಯಾರು? ಸಿದ್ಧಾರೂಢರು. ತಿಳ್ಕೊಳ್ಳಿ, ಚಳಕಾಪುರದಲ್ಲಿ ಹುಟ್ಟಿ, ಕರ್ನಾಟಕದಲ್ಲಿ ಚಳಕಾಪುರದಲ್ಲಿ ಹುಟ್ಟಿ, ಅಲ್ಲಿ ಮಠಗಳೆಲ್ಲ ನೋಡಿ ಲಾಸ್ಟಿಗೆ ಎಲ್ಲ ಮಾಡಿ ಲಾಸ್ಟಿಗೆ ಅದೇ ಹತ್ರ ಬರ್ತಾರೆ, ಚಳಕಾಪುರಕ್ಕೆ ಬರ್ತಾರೆ. ಒಳ್ಳೆಯ ಜ್ಞಾನಿಗಳಾಗಿ ಬರ್ತಾರೆ, ಎಲ್ಲರಿಗೂ ಉಪದೇಶ ಮಾಡ್ತಾರೆ. ಆಮೇಲೆ ಹುಬ್ಬಳ್ಳಿನಲ್ಲಿ ಇವರು ಒಂದಷ್ಟು ಜನ ಅಭಿಮಾನಿಗಳು, ಭಕ್ತರು ಸೇರಿಕೊಂಡು ಒಂದು ಮಠ ಕಟ್ತಾರೆ, ಆಶ್ರಮ ಹತ್ರ, ಸೆಂಟ್ರು. ಆಮೇಲೆ ಆ ಟೈಮಲ್ಲಿ ಏನು 1900 ಇಸ್ವಿ ಅಂದರೆ ಏನು, ಸ್ವತಂತ್ರ ಹೋರಾಟ, ಬಾಲಗಂಗಾಧರನಾಥ್ ತಿಲಕ್, ಹಾಗೆ ಇನ್ನೂ ಯಾರ್ಯಾರೋ ಇರ್ತಾರಲ್ಲ, ಭಗತ್ ಸಿಂಗು, ಆಮೇಲೆ ನಾಥಾರಾಮ್ ಗೂಡ್ಸೆ, ಗಾಂಧೀಜಿ, ನೆಹರು, ಆಮೇಲೆ ಪಂಡಿತ್ ಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ವಲ್ಲಭಾಯ್ ಪಟೇಲ್, ನಾನಾ ರೀತಿಯ ಸ್ವತಂತ್ರ ಹೋರಾಟಗಾರರು ಎಲ್ಲ ಕಡೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ಮಾಡ್ತಿರ್ತಾರೆ. ಅಂಥ ಟೈಮಲ್ಲಿ ಲೀಡ್ರ್ ಆಗಬೇಕಂದ್ರೆ ತುಂಬ ಗುಂಡಿಗೆ ಬೇಕು,
ಯಾಕಂದರೆ ಬ್ರಿಟಿಷರು ಎತ್ತಾಕೊಂಡು ಹೋಗ್ಬಿಡ್ತಾರೆ. ಜಲಿಯಾನ್ ವಾಲಾಬಾಗಲ್ಲಿ ಏನಾಯಿತು ಅಂತ ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ಹೆಣ್ಮಕ್ಳು ಸೀರೆಗಳು ಬಿಚ್ಚಿದ್ರು, ಬಟ್ಟೆಗಳು ಬಿಚ್ಚಿದ್ರು ಬ್ರಿಟಿಷರು. ಎಲ್ಲರಿಗೂ ಶೂಟ್ ಮಾಡಿ ಬಿಸಾಕಿದ್ರು. ಚಿಕ್ಕ ಮಕ್ಕಳು ನೋಡಿದೆ, ಗರ್ಭಿಣಿ ಸ್ತ್ರೀ ನೋಡಿದೆ, ಹೆಂಗಸರು ನೋಡಿದೆ. ಅವ್ರ ಬಟ್ಟೆಗಳು ಕಿತ್ತಾಕಿದ್ದಕ್ಕೆ ಎಷ್ಟೋ ಜನ ಹೆಣ್ಮಕ್ಳು ಆ ಬಾವಿ ಒಳಗಡೆ ಬಿದ್ದು ಸತ್ತು ಹೋದರು ಮಾನ ಕಾಪಾಡ್ಕೊಳ್ಳೋಕ್ಕೆ. ಹಂಗೆಲ್ಲ ನಡೀತು. ಅಂಥ ಟೈಮ್ಗಳಲ್ಲಿ ಯಾರಪ್ಪ ಲೀಡರ್ಶಿಪ್ ವಹಿಸ್ಕೊಳ್ತಾರೆ ಸ್ವಾತಂತ್ರ್ಯ ಹೋರಾಟಕ್ಕೆ? ಏನೋ ಹೋರಾಟ ಮಾಡ್ತೀನಿ ಅಂತ ಬರ್ತಾರೆ, ಅದಕ್ಕೆ ಗುಂಡಿಗೆ ಇರಬೇಕು. ಹೋರಾಟ ಮಾಡೋಕ್ಕೆ ಎಲ್ಲೋ ಗುಂಪಲಾಗ ಹೋಯಿಂದ ಅಂತ ಕೂತ್ಕೊಂಡ್ರೆ ಅದಕ್ಕೆ ಗುಂಡಿಗೆ ಬೇಕು. ಹಂಗಿರೋವಾಗ ಯಾರಪ್ಪ ಬರ್ತಾರೆ ಲೀಡ್ರ್ ಮಾಡ್ಕೊಳ್ಳೋಕ್ಕೆ? ಆದರೆ ಸಿದ್ಧಾರೂಢರು ಅವ್ರ ಏರಿಯಾನಲ್ಲಿ ಲೀಡರ್ಶಿಪ್ ವಹಿಸ್ಕೊಂಡ್ರು, ಅಧ್ಯಕ್ಷರಾದರು ಆ ಸಭಾ ಸಮಾರಂಭಗಳಿಗೆ. ಆ ರೀತಿ ಸ್ವಾತಂತ್ರ್ಯ ಹೋರಾಟ ಮಾಡಿದ್ರೆ ಏನು ಉಪಯೋಗ ಆಗುತ್ತೆ? ದೇಶ ರಕ್ಷಣೆ ಆಗುತ್ತೆ. ಒಬ್ಬ ದೇಶ ಪ್ರೇಮಿ ಆದರು. ಕೇವಲ ಸನ್ಯಾಸಿ ಅಲ್ಲ ಅವರು. ಕೈಲಾಗ್ದವರು ಅಂತ ಕೆಲವರು ಅವಳನ್ನ ಮಾಡ್ತಾರೆ. ನಾನೇನು ಸನ್ಯಾಸಿ ಅಲ್ಲ ಅಂತ. ಇವರೆಲ್ಲ ಯಾರ್ರೀ ಬುಡಬಡಿಗೆ ಅಲ್ಲಾಡಿಸ್ತಾರೆ? ಸನ್ಯಾಸಿಗಳ ಹೆಸರು ಇಟ್ಕೊಂಡು ಬದುಕೋರು, ಅವ್ರ ಕಾಲಕ್ಕೆ ಬಿದ್ದು ಬದುಕೋರು ಇವರೆಲ್ಲ. ಮತ್ತು ಅವ್ರನ್ನೇ ಅವಳನ್ನ ಮಾಡೋದು. ಆದರೆ ಸಿದ್ಧಾರೂಢರಂಗೆ ದೇಶ ರಕ್ಷಣೆಗಾಗಿ ಟೀಮ್ ಲೀಡ್ರ್ ಆಗೋರು ಫಂಕ್ಷನ್ಗಳಲ್ಲಿ. ಗೊತ್ತಾಯ್ತಾ? ಹಂಗೆಲ್ಲ ಮಾಡಿ ಹೋರಾಟ ಮಾಡಿದ್ದಾರೆ. ಎಷ್ಟೋ ಜನ ಜೈಲಿಗೆ ಹೋದ್ರು, ಬಂದರು, ಬಿಡಿ, ಅದು ತುಂಬ ಕಥೆಗಳು. ಅಷ್ಟೇ ಅಲ್ಲ, ಸಮಾಜ ಸೇವೆ ಮಾಡೋರು. ಸಮಾಜ ಸೇವೆ, ಅನಾಥಾಶ್ರಮ, ವೃದ್ಧಾಶ್ರಮ, ಸ್ಕೂಲುಗಳು, ಹಾಸ್ಪಿಟ್ಲು, ಬಡವರು, ಹಾಗೆ ಎಷ್ಟೋ ಜನಕ್ಕೆ ಜ್ಞಾನ ಕೊಟ್ಟರು, ತಿಳುವಳಿಕೆ ಕೊಟ್ಟರು. ಜೀವನದಲ್ಲಿ ನಾವು ಎಲ್ಲ ರಂಗದಲ್ಲೂ ಇರಬೇಕು. ಮೊದಲು ಸಮಾಜ ಗಟ್ಟಿಯಾಗಿರಬೇಕು, ನಮ್ಮ ಮನೆ ಗಟ್ಟಿಯಾಗಿರ್ಬೇಕು, ಅಣ್ಣ ತಮ್ಮ ಎಲ್ಲ. ಮೊದಲು ನಾವು ತಿಳುವಳಿಕೆವಂತರಾಗಬೇಕು, ಜ್ಞಾನಿಗಳಾಗಬೇಕು. ಆನಂತರ ನಮ್ಮ ಮನೆಯಲ್ಲಿ ಎಲ್ಲರೂ ಗಟ್ಟಿಯಾಗಬೇಕು, ಎಲ್ಲರೂ ಆರೋಗ್ಯ ಭಾಗ್ಯವಂತರಾಗಬೇಕು, ಎಲ್ಲರೂ ತಿಳುವಳಿಕೆ ಉಳ್ಳವರಾಗಬೇಕು, ಜ್ಞಾನಿಗಳಾಗಬೇಕು, ಎಲ್ಲರೂ ಉದ್ಧಾರ ಆಗಬೇಕು. ಹಾಗೆ ಅಕ್ಕಪಕ್ಕ ಮನೆಗಳನ್ನೂ ಉದ್ಧಾರ ಮಾಡಬೇಕು. ಹಾಗೆ ಹಳ್ಳಿ, ಆ ನಗರ, ಆ ಗಲ್ಲಿನಲ್ಲೂ ಎಲ್ಲರನ್ನೂ ಉದ್ಧಾರ ಮಾಡಬೇಕು. ಅಕ್ಕಪಕ್ಕ ಜಿಲ್ಲೆಗಳು, ತಾಲೂಕುಗಳು, ರಾಜ್ಯಗಳು, ದೇಶಗಳು ಎಲ್ಲ ಉದ್ಧಾರ ಆಗಬೇಕು ಅನ್ನೋದು ಒಬ್ಬ ಒಳ್ಳೆಯ ಮಹಾತ್ಮರಿಗೆ ಆ ಭಾವನೆ ಇರ್ತದೆ. ಅವರು ಸಮದೃಷ್ಟಿ, ಸಮಭಾವ, ಸಮಚಿತ್ತದಿಂದ, ತಾಳ್ಮೆಯಿಂದ, ವಿವೇಕ, ಸದ್ಬುದ್ಧಿ, ಸಮಯಪ್ರಜ್ಞೆಯಿಂದ ಇರ್ತಾರೆ. ಅಂಥವ್ರನ್ನ ನಾವು ಸಿದ್ಧರು, ಮಹಾತ್ಮರು ಅಂತ ಕರಿತೀವಿ. ಇವರು ಯಾವುದೇ ಭೇದ ಭಾವ ಇಟ್ಕೊಳ್ದೆ, ಮೇಲು ಕೀಳು ಇಟ್ಕೊಳ್ದೆ, ಶ್ರಮ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಕ್ಕಂಥ ವ್ಯಕ್ತಿ ಸಿದ್ಧಾರೂಢರು ಅಂತ ಎಲ್ಲರೂ ಹೇಳ್ತಾರೆ. ಗೊತ್ತಾಯ್ತಲ್ಲ? ಇಂಥ ಒಬ್ಬ ವ್ಯಕ್ತಿ ಹುಬ್ಬಳ್ಳಿಯಲ್ಲಿ ಇವ್ರದ್ದು ಹೆಡ್ ಕ್ವಾರ್ಟ್ರ್ ಮಠ ಇದೆ. ಗೊತ್ತಾಯ್ತಲ್ಲ? ಏನಿದೆ? ಹೆಡ್ ಕ್ವಾರ್ಟ್ರ್ ಮಠ ಇದೆ ಹುಬ್ಬಳ್ಳಿನಲ್ಲಿ. ಅವರು ಸಮಾಧಿಷ್ಠರಾಗಿ ತುಂಬ ವರ್ಷಗಳಾಯಿತು. ಆಮೇಲೆ ಅವ್ರದ್ದು ಜಯಂತಿ 190ನೇ ಜಯಂತಿ ಈಗ, 190ನೇ ಜಯಂತಿ ಈಗ. ಆಮೇಲೆ ಅವರ ಗುರು ಪರಂಪರೆ, ಆ ಗುರುಗಳ ಶಿಷ್ಯರು, ಆಮೇಲೆ ಪರಂಪರೆ ಬರುತ್ತಲ್ಲ, ಅದರಲ್ಲಿ ಶ್ರೀ ಗುರುನಾಥ ರೂಢ ಸ್ವಾಮೀಜಿ ಅಂತೇಳ್ಬಿಟ್ಟವರು ಒಬ್ಬರು. ಅವ್ರದ್ದು ಕೂಡ 115ನೇ ಜಯಂತಿ. ಎಷ್ಟು? 115ನೇ ಜಯಂತಿ ಅವ್ರ ಶಿಷ್ಯರದು. ಹಾಗೆ ಇವ್ರದ್ದು 190ನೇ ಜಯಂತಿ. ಈ ಒಂದು ಜಯಂತಿ ಪ್ರಯುಕ್ತ ಅಲ್ಲಿ ಹುಬ್ಬಳ್ಳಿಯಲ್ಲಿ ಚಳಕಾಪುರ ಇವರು ಮೂಲಸ್ಥಾನ, ಹುಟ್ಟಿದವರು. ಅವ್ರ ಮನೆಯೆಲ್ಲ ಅಲ್ಲಿರುತ್ತೆ ಈಗಲೂ. ಅಲ್ಲಿಂದ ರಥಯಾತ್ರೆ ಬರುತ್ತೆ. ಏನು ರಥಯಾತ್ರೆ ಅಂದರೆ ದಿವ್ಯ ಜ್ಯೋತಿ, ಗುರುಗಳ ದಿವ್ಯ ಜ್ಯೋತಿ, ಗುರು ಪರಂಪರೆ, ಸಿದ್ಧಾರೂಢರ ಗುರುಗಳ ದಿವ್ಯ ಜ್ಯೋತಿ, ಅವರ ಮೂರ್ತಿ ಸಮೇತ ದಿವ್ಯ ಜ್ಯೋತಿ ಹುಬ್ಬಳ್ಳಿ ಮಠದವರು, ಅಲ್ಲಿನ ಆಡಳಿತ ವರ್ಗ ಏರ್ಪಾಟ್ ಮಾಡಿದೆ. ಅದು ಊರೂರು, ಹಳ್ಳಿ, ಸಿಟಿ, ಟೌನ್ ಸುತ್ತಕೊಂಡು ಹುಬ್ಬಳ್ಳಿಯಿಂದ ನೇರವಾಗಿ ಬರ್ತಾ ಇದೆ. ಇಲ್ಲಿ ಬೆಂಗಳೂರಿಗೆ ಬರುತ್ತೆ. ಬೆಂಗಳೂರಲ್ಲಿ ರಾಮಹಳ್ಳಿ ಇದೆ. ಕೆಂಗೇರಿ ಆ ಕಡೆ, ದೊಡ್ಡಾಲ್ಮರ ಆ ಕಡೆ ರಾಮಹಳ್ಳಿ, ಮೈಸೂರು ರೋಡು. ಅಲ್ಲಿ ರಾಮಹಳ್ಳಿ ಮುಕ್ತಿನಾಗ ಕ್ಷೇತ್ರ ಕೂಡ ಹೌದು. ಅಲ್ಲಿನ್ನೂ ಅನೇಕ ದೇವಾಲಯಗಳಿದೆ. ಸುತ್ತಲೂ ಬೇಕಾದಷ್ಟು ನರ್ಸರಿಗಳು, ಹೂವಿನ ಗಿಡಗಳು, ಇನ್ನೊಂದು ಮತ್ತೊಂದು ಗಿಡಮರ, ಬಳ್ಳಿ, ಇನ್ನೊಂದು ಮತ್ತೊಂದು ನರ್ಸರಿಗಳಿದೆ. ತುಂಬ ಸುಂದರವಾದ ಏರಿಯಾ, ಪ್ರಕೃತಿ ಸೌಂದರ್ಯ ಏರಿಯಾ ರಾಮಹಳ್ಳಿ, ಮುಕ್ತಿನಾಗ, ಆ ದೊಡ್ಡಾಲ್ಮರ ಇತ್ಯಾದಿ ಆ ಏರಿಯಾಗಳು. ಅಲ್ಲಿಗೆ ಅಂದರೆ ಬಿಡದಿ, ರಾಮನಗರ ಏರಿಯಾಗಳು. ಅಲ್ಲಿಗೆ ರಥಯಾತ್ರೆ ಬರುತ್ತೆ. ಎಲ್ಲಿಗೆ? ರಾಮನಗರ, ಇದು ರಾಮಹಳ್ಳಿಗೆ. ರಾಮಹಳ್ಳಿ ಯಾವಾಗ ಬರುತ್ತೆ? ಜನವರಿ 6ನೇ ತಾರೀಕು. ಇದೇ ತಿಂಗಳು ಜನವರಿ 6ನೇ ತಾರೀಕು
6ನೇ ತಾರೀಕು ಜನವರಿ ತಿಂಗಳು 2025ನೇ ಇಸ್ವಿ ಸೋಮವಾರ. ಗೊತ್ತಾಯ್ತೇನ್ರಿ? ಬೆಳಗ್ಗೆ 11 ಗಂಟೆ ಸುಮಾರಿಗೆ ರಾಮವಳ್ಳಿಗೆ ರಥ ಬರುತ್ತೆ. ಅಲ್ಲಿ ಎಲ್ಲರೂ ಸ್ವಾಗತ ಮಾಡ್ಕೋಬೇಕು. ಯಾರು ಭಕ್ತಾದಿಗಳು, ಶಿಷ್ಯರು, ಗುರುಪರಂಪರೆಯವರು ಯಾರೇ ಆಗಿರಲಿ, ಬಡವರು ಶ್ರೀಮಂತರು, ಯಾವುದೇ ಅನ್ನಧರ್ಮೀರಿರಲಿ, ಜಾತಿ ಭೇದ ಇಲ್ಲದೆ, ಕುಲ ಗೋತ್ರ ಇಲ್ಲದೆ ಎಲ್ಲರೂ ಮೇಲು ಕೀಳು ಹೆಣ್ಣು ಗಂಡು ಅಂದ ಸ್ವಾಗತ ಮಾಡ್ಕೋಬೇಕು. ಆ ರಥಯಾತ್ರೆಯನ್ನು ಎಲ್ಲರೂ ಅಲ್ಲಿ ಸ್ವಾಗತ ಮಾಡಿಕೊಂಡು 11-11:15 ಒಳಗೆ ಬರುತ್ತೆ ಅಂತ ಇಟ್ಕೊಳ್ಳಿ. ನೇರವಾಗಿ ಅಲ್ಲೇ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಓಂ ಶ್ರೀ ಸದ್ಗುರು ಸಿದ್ಧಾರೂಢರ ಮಿಷನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಥವಾ ಅಲ್ಲಿ ಸಾಂಸ್ಕೃತಿಕ ಭವನ ಎಲ್ಲ ಇರುತ್ತೆ, ಮಠ ಇರುತ್ತೆ, ಟ್ರಸ್ಟು, ಮಿಷನ್. ಅಲ್ಲಿಗೆ ಈ ರಥವನ್ನು ಸ್ವಾಗತ ಮಾಡ್ಕೊಂಡು ಹೋಗಬೇಕು. ಅಲ್ಲಿ 1-2 ಅವರ್ ಫಂಕ್ಷನ್ ಇರುತ್ತೆ ಮಠದಲ್ಲಿ. ಅಷ್ಟೊತ್ತಿಗೆ ಮಧ್ಯಾಹ್ನ 1-1:30-2 ಗಂಟೆ ಆಗುತ್ತೆ. ಪ್ರಸಾದ ಊಟ ಇರುತ್ತೆ. ಅಲ್ಲಿಗೆ ಮುಗಿಯುತ್ತಾ ಕಾರ್ಯಕ್ರಮ. ಆದರೂ ಅಲ್ಲೇ ಇರಬೇಕು ಕೆಲವರೆಲ್ಲ, ಯಾಕಂದರೆ ರಥ ಅಲ್ಲೇ ಇರುತ್ತೆ. ಅವತ್ತು 6ನೇ ತಾರೀಕು ಅಲ್ಲೇ ಇರುತ್ತೆ. ಮತ್ತು ಸಂಜೆ 5 ಗಂಟೆಗೆ ಆ ರಥ ಅಲ್ಲಿಂದ 1-2 ಕಿಲೋಮೀಟ್ರ್ ದೂರದಲ್ಲಿರುವ ಲಕ್ಷ್ಮೀಪುರ ಅಂತಿರುತ್ತೆ. ಅಲ್ಲಿ ಇದೇ ಮಠಕ್ಕೆ ಸಂಬಂಧಪಟ್ಟ 5-5.5 ಎಕರೆ ಆಸ್ತಿನಲ್ಲಿ ಅಲ್ಲಿ ಪ್ರಕೃತಿ ಸೌಂದರ್ಯ, ಬೆಟ್ಟ ಗುಡ್ಡ, ಒಳ್ಳೆಯ ವಾತಾವರಣ ಇದೆ. ಅಲ್ಲಿ ಒಂದು ಸಿದ್ಧಾರೂಢದ್ದು ಇವುದೇ ಒಂದು ಈ ಮಠಕ್ಕೆ ಸಂಬಂಧಪಟ್ಟಂಥ ಒಂದು ಉಪವಿಭಾಗ ಸಬ್ ಇರುತ್ತೆ. ಅಲ್ಲಿಗೆ ಈ ರಥ ಹೋಗಬೇಕು 5:30ಗೆ. 6 ಗಂಟೆ ಅಲ್ಲೇ, ಆಮೇಲೆ ವಾಪಸ್ ಬರುತ್ತೆ ಇದೇ ಮಠಕ್ಕೆ. ಆವತ್ತು 6ನೇ ತಾರೀಕು ರಾತ್ರಿ ಇಲ್ಲೇ ಇರುತ್ತೆ. ಅಷ್ಟಕ್ಕೆ ಇಲ್ಲಿ ಮುಗಿಯುತ್ತೆ. ಮಾರನೇ ದಿನ 7ನೇ ತಾರೀಕು, ಮಾರನೇ ದಿನ 7ನೇ ತಾರೀಕು ಬೆಳಗ್ಗೆ ಈ ರಥ 8:00 ಎಲ್ಲರದು ತಿಂಡಿ ತೀರ್ಥ ಕಾಫಿ ಟೀ ಆದಮೇಲೆ ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಹೋಗುತ್ತೆ. ಬೆಂಗಳೂರಲ್ಲಿ BGS, ಸಿದ್ಧಗಂಗಾ ಮಠ, ವಿವೇಕಾನಂದ ರಾಮಕೃಷ್ಣ ಪರಮಹಂಸ ಮಠಗಳು ಇತ್ಯಾದಿ ಮಠಗಳು, ಹಾಗೆ ಇವ್ರದ್ದು ಕೆಲವು ಮಠಗಳು ಸಬ್ಬಿದೆ. ಅಲ್ಲೆಲ್ಲ ದರ್ಶನ ಕೊಟ್ಟು ಮೆರವಣಿಗೆ ಆಗಿ ಬೆಂಗಳೂರು ಸಿಟಿ, ಅಲ್ಲಿಂದ ಸುಮಾರು ದಿನಗಳು ಆದಮೇಲೆ ಅದು ಬೇರೆ ಕಡೆ ಹೋಗುತ್ತೆ. ಇಷ್ಟು ಕಾರ್ಯಕ್ರಮ. ಅಲ್ಲಿಗೆ ನಾನು 5ನೇ ತಾರೀಕಿಂದಲೇ ಬೆಂಗಳೂರಲ್ಲಿರ್ತೀನಿ. 6ನೇ ತಾರೀಕು ಅಲ್ಲೇ ಇರ್ತೀನಿ. 7ನೇ ತಾರೀಕು ಬೆಳಗ್ಗೆನೂ ಅಲ್ಲೇ ಇರ್ತೀನಿ, ಮಧ್ಯಾಹ್ನನೂ ಅಲ್ಲೇ ಇರ್ತೀನಿ. ಆನಂತರ 8ನೇ ತಾರೀಕು ಮತ್ತೆ ಬೆಂಗಳೂರು ಇರ್ತೀನಿ. ಆದರೆ 8ನೇ ತಾರೀಕು ಮೈಸೂರಿಗೆ ಹೋಗ್ತೀನಿ. ಬೆಳಗ್ಗೆ 10:10ಗೆ ಮೈಸೂರಲ್ಲಿರ್ತೀನಿ. 8ನೇ ತಾರೀಕು ಜನವರಿ ತಿಂಗಳು ಮೈಸೂರಲ್ಲಿ ನಾನು 8ನೇ ತಾರೀಕು ಜನವರಿ ತಿಂಗಳು 2025ನೇ ಇಸ್ವಿ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಇದೆ, ಜೆ ಸಿ ರೋಡು ಚಾಮುಂಡಿ ಬೆಟ್ಟ. ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಒಂದು ಮಠ ದೇವಸ್ಥಾನ ಇದೆ. ಅಲ್ಲಿ ನಾನು ಒಂದು ಕಾರ್ಯಕ್ರಮದಲ್ಲಿರ್ತೀನಿ 8ನೇ ತಾರೀಕು ಮೈಸೂರಲ್ಲಿ. ಚಾಮುಂಡೇಶ್ವರಿ ಬೆಟ್ಟ, ಇದು ಚಾಮುಂಡಿ ಬೆಟ್ಟ ಪಕ್ಕದಲ್ಲಿ ಪಾದದಲ್ಲಿ ಜೆ ಸಿ ರೋಡ್ನಲ್ಲಿ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಮಠ ಇದೆ. ಅಲ್ಲಿ ನಾನು 8ನೇ ತಾರೀಕು ಜನವರಿ ತಿಂಗಳು 2025ನೇ ಇಸ್ವಿ ಅಲ್ಲಿ ಸಿಗ್ತೀನಿ. ಬರೋರು ಬರ್ಬೋದು. ಇಲ್ಲಿ ಮೀಟ್ ಆಗ್ಬೋದು, ಅಲ್ಲಿ ಮೀಟ್ ಆಗ್ಬೋದು. ಆಮೇಲೆ 8ನೇ ತಾರೀಕಲ್ಲಿ ಬೆಳಗ್ಗೆ 10:30-11 ಗಂಟೆಗೆ ಇರ್ತೀನಿ. ಆನಂತರ ಸಂಜೆ 4-5 ಗಂಟೆಗೆ ವಾಪಸ್ ಮತ್ತೆ ಬೆಂಗಳೂರಿಗೆ ಬರ್ಬೋದು. ಆದರೆ 9ನೇ ತಾರೀಕು ಬೆಳಗ್ಗೆ ಜನವರಿ ತಿಂಗಳು 2025ನೇ ಇಸ್ವಿ ರಾಮವಳ್ಳಿ, ಇದು ರಾಮನಗರ ಹತ್ರ ಲಕ್ಕೋಜನಹಳ್ಳಿಯಲ್ಲಿ ಮಂಡಲ ಪೂಜೆ ಇದೆ ಆದಿಶಕ್ತಿ ಪರಾಶಕ್ತಿ ದೇವಸ್ಥಾನದಲ್ಲಿ. ಯಾಕೆಂದರೆ ಅಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆ ಆಗಿದೆ. ಶ್ರೀಚಕ್ರ ಪ್ರತಿಷ್ಠಾಪನೆ ಆಗಿರೋ ವಿಚಾರ ನಿಮಗೆಲ್ಲ ಗೊತ್ತಿರ್ಬೋದು. ಗೊತ್ತಿಲ್ಲ ಅಂದರೆ ನಾನು ಹಿಂದೆ ಹಾಕಿರೋ ವೀಡಿಯೋಗಳು ನೋಡಿ. 22ನೇ ತಾರೀಕು 11ನೇ ತಿಂಗಳು 2024ನೇ ಇಸ್ವಿನಲ್ಲಿ ಅಲ್ಲಿ ಶುಕ್ರವಾರ ಕೆಲವು 8 ಜನ ಶಿಷ್ಯರಿಗೆ ಒಂದು ಶ್ರೀಚಕ್ರ, ಹಾಗೆ ಆದಿಶಕ್ತಿ ಪರಾಶಕ್ತಿ ಹಾಗೂ ಅಷ್ಟನಾಗ ಅಷ್ಟಭೈರವ ಅಷ್ಟರುದ್ರ ಸಮೇತ ಶ್ರೀ ಪವಾಡ ಬಸವ, ಶ್ರೀ ನಾಗಾನಂದಿ ಭೈರವೇಶ್ವರ ಪವಾಡ ಬಸವ ಸಮೇತ ಎಲ್ಲ ಗುರುದೈವ ಸಮೇತ ಅಲ್ಲಿ ಶ್ರೀಚಕ್ರಕ್ಕೆ ಪ್ರತಿಷ್ಠಾಪನೆ ಮಾಡಲಾಯ್ತು. ಅವತ್ತು ಮಂತ್ರ ದೀಕ್ಷೆ ಮಾಡಿ. ಗೊತ್ತಾಯ್ತಲ್ಲ? ಯಾವತ್ತು? 22ನೇ ತಾರೀಕು ಶುಕ್ರವಾರ 11ನೇ ತಿಂಗಳು 2024ನೇ ಇಸ್ವಿಯಲ್ಲಿ. ಅದು ಮಂಡಲ ಪೂಜೆ 48ನೇ ದಿನ ಬರುತ್ತಲ್ಲ ಅದು. ಯಾವಾಗ? ಈಗ 9ನೇ ತಾರೀಕು ಜನವರಿ 2025ನೇ ಇಸ್ವಿ ಇಲ್ಲಿ ಮಂಡಲ ಪೂಜೆ ನಾನು ಭಾಗಿಯಾಗ್ತೀನಿ. 9ನೇ ತಾರೀಕು ಇಲ್ಲಿ ಕೂಡ ನಾನು ಸಿಗ್ತೀನಿ. ಆಮೇಲೆ ಇಲ್ಲಿ ಮುಗಿದ ಮೇಲೆ ಆನಂತರ 10ನೇ ತಾರೀಕು ಮತ್ತೆ ಇವಾಗ ನಾನು ಏನು ಮಾತಾಡ್ತಾ ಇದ್ದೀನಿ ಮೋಸ್ಟ್ಲಿ ಇಲ್ಲಿಗೆ ಬರ್ಬೋದು. 10ನೇ ತಾರೀಕು ನಾನು ಇದೇ ಜಾಗದಲ್ಲಿ ಇರ್ಬೋದು. ಇವಾಗ ಕೂತ್ಕೊಂಡು ಮಾತಾಡ್ತಾಯಿದ್ದೀನಿ. ಇದು ನಾನಿರ್ತಕ್ಕಂಥ ಮನೆ, ಇಲ್ಲಿ ಸೇರಿಕೊಳ್ತೀನಿ. ಇಷ್ಟು ನನ್ನ ಕಾರ್ಯಕ್ರಮಗಳಿದೆ. ಭಾಗ್ಯ ಆಗೋರಾಗಿ ರಥಯಾತ್ರೆಯನ್ನು ಸ್ವಾಗತ ಮಾಡಿ, ಗುರುಗಳು ಸೇವೆ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ.
ನಾನು ಅಲ್ಲಿ ಮೀಟ್ ಆಗ್ತೀನಿ, ಬರೋರು ಬರ್ಬೋದು, ನನಗೆ ಕಾಲ್ ಮಾಡಿ ನನ್ನ ನಂಬರ್ಗೆ. ಓಕೆನಾ? ನನ್ನ ನಂಬರ್ಗೆ ಕಾಲ್ ಮಾಡಿ, ಯಾರಿಗೆ ನನ್ನ ನಂಬರ್ ಬೇಕೋ ಅವರು ಕಾಮೆಂಟ್ ಬಾಕ್ಸಲ್ಲಿ ಬರೀಬೇಕು. ಹಾಗೆ ಪತ್ರಿಕೆ ನಾನು ಇದರಲ್ಲಿ ಪಬ್ಲಿಷ್ ಮಾಡ್ತೀನಿ, ಅದರಲ್ಲಿ ನೀವು ತಿಳ್ಕೊಬೋದು. ಸರಿನಾ? ಆದರೂ ನನ್ನ ನಂಬರ್ ಇವಾಗ ಹೇಳ್ತೀನಿ, ತಿಳ್ಕೊಳ್ಳಿ, ಕರೆಕ್ಟಾಗಿ ತಿಳ್ಕೊಳ್ಳಿ. ನನ್ನ ನಂಬರ್ ಹಾಕ್ತೀನಿ, ಸ್ಕ್ರೀನ್ ಮೇಲೆ ಆಗ್ಬೋದು ಅಥವಾ ಬಾಯಲ್ಲಿ ಹೇಳ್ತೀನಿ. 9742944918. ಕನ್ನಡದಲ್ಲಿ ಹೇಳ್ತೀನಿ, 9742944918. ಇದು ಕನ್ನಡದಲ್ಲಿ. ಇನ್ನೊಂದು ಸಾರಿ ಇಂಗ್ಲೀಷಲ್ಲಿ ಹೇಳ್ತೀನಿ, 9742944918. ಕನ್ನಡದಲ್ಲಿ ಹೇಳ್ತೀನಿ, 9742944918. ಇದು ನನ್ನ ನಂಬರ್, ಕಾಲ್ ಮಾಡಿ. ಓಕೆನಾ? ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ, ಹಾಗೆ ಹಿಂದಿನ ವಿಡಿಯೋಗಳು ನೋಡಿಲ್ಲ ಅಂದ್ರೆ ನೋಡಿ. ಹಾಗೆ ಶ್ರೀ ಸದ್ಗುರು ಸಿದ್ಧಾರೂಢ ಮಹಾರಾಜ್ ದಿವ್ಯಜ್ಯೋತಿ ರಥಯಾತ್ರೆಯನ್ನು ಎಲ್ಲರೂ ಸ್ವಾಗತ ಮಾಡಿ. ಎಲ್ಲರಿಗೂ ಗುರು ದೈವ ಕೃಪೆ, ಎಲ್ಲರ ಗುರುಗಳು ದೈವ ಮಾತಾಪಿತ ಆಶೀರ್ವಾದ, ದೈವಶಕ್ತಿ ಆಶೀರ್ವಾದ ಸಿಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಗುರು ಸೇವೆ, ದೈವ ಸೇವೆ, ಧರ್ಮ ಸೇವೆ ಮಾಡಿ. ಧರ್ಮ ನಿಮ್ಮನ್ನು ರಕ್ಷಿಸುತ್ತೆ. ಧರ್ಮದ ಸೇವೆ ನೀವು ಮಾಡಿದ್ರೆ. ಅರ್ಥ ಆಯ್ತಲ್ಲ? ಓಕೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಡ್ಕೊಂಡಿಲ್ಲ ಅಂದರೆ ಹಿಂದಿನ ವಿಡಿಯೋಗಳು ನೋಡಿಲ್ಲ ನೋಡಿ, ಮುಂದಿನ ವಿಡಿಯೋಗಳು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಏನಾದರೂ ಈ ಧರ್ಮ ಕಾರ್ಯದಲ್ಲಿ ಭಾಗಿಯಾಗಬೇಕು, ಇಲ್ಲಿಗೆ ಬರಲಿಕ್ಕಾಗಲ್ಲ, ಏನಾದರೂ ಕಾಣಿಕೆ ಹಾಕ್ತೀವಿ, ದಕ್ಷಿಣೆ ಹಾಕ್ತೀವಿ ಅಂದರೆ ನನ್ನ ನಂಬರ್ಗೆ ಕೇಳಿ, ಅಥವಾ ಇದೇ ಗೂಗಲ್ ಪೇ, ಫೋನ್ಪೇ ಎಲ್ಲ ಇರುತ್ತೆ, ಇದಕ್ಕೂ ದಕ್ಷಿಣೆ ಹಾಕ್ಕೋಬೋದು. ನೀವು ಗುರುಗಳಿಗೆ ದಕ್ಷಿಣೆ ಹಾಕ್ಬೇಕು ಅನಿಸಿದ್ರೆ ಇದೇ ನಂಬರ್ಗೆ ಹಾಕ್ಬೋದು, ಅಥವಾ ಫೋನ್ ಮಾಡಿ ಕೇಳಿ, ನಾನು ಹೇಳ್ತೀನಿ. ಕನಿಷ್ಠ ನೀವು ಬರಲಿಕ್ಕಾಗಿಲ್ಲ ಅಂದರೆ ಈ ಒಂದು ಧರ್ಮ ಕಾರ್ಯಗಳಿಗೆ ನಿಮ್ಮ ಕೈಲಾದ ಮಟ್ಟಿಗೆ ನೀವು ದಕ್ಷಿಣೆ ಹಾಕ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಧರ್ಮ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಖಂಡಿತ ಪುಣ್ಯ ಕಟ್ಕೊಳ್ಳಿ. ಓಕೆ, ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.